ಸೊಲೊಮೋನ ಹೆಸರು ನೀತಿವಂತರ ಪಟ್ಟಿಯಲ್ಲಿ ಬಂದಿದೆಯಾ? ನಂಬಿಕೆಯನ್ನು ನೀತಿವಂತರ ಪಟ್ಟಿಯಲ್ಲಿ ಬರಲಿಲ್ಲ. ಯಾರು ಹುಡುಕ್ಬೇಡ್ರಿ, ಬರಂಗಿಲ್ಲ ಅದು. ಹಲ್ಲೆಲೂಯಾ. ಸಂಸೋನ ಸೊಲೊಮೋನನು ಏನ್ ಮಾಡ್ತಾನಂದ್ರೆ, ಕೊನೆಯದಾಗಿ ಹೋಗಿ ಮತ್ತೆ ಆತನು ಮೂಢನಂಬಿಕೆಗೆ ಒಳಗಾಗ್ತಾನೆ. ಮಾಟ ಮಂತ್ರಗಾರ ಹತ್ರ ಹೋಗ್ತಾನೆ, ವಿಗ್ರಹಗಳಿಗೆ ಹೋಗ್ತಾನೆ, ತನ್ನನ್ನು ತಾನು ಹಾಳು ಮಾಡಿಕೊಳ್ತಾನೆ. ದೇವರ ರಾಜ್ಯವನ್ನು ಕಳ್ಕೊಂಡ ದೇವರು ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯ ಬರೋಣದಲ್ಲಿ ದಾವೀದನ ಕುಮಾರನಿಂದ ಎಣಿಸಲ್ಪಟ್ಟ. ಯೇಸು ಸ್ವಾಮಿಗೆ ದಾವೀದನ ಕುಮಾರನೇ ಎಂಬುದಾಗಿ ಕರೆದರು. ಇದಾದ್ರೆ ಸೊಲೊಮೋನನ ಕುಮಾರನಿಂದ ಕರಿತಾ ಇದ್ರು. ಅರ್ಥ ಆಯ್ತ್ರಿ? ಸೊಲೊಮೋನು ದೇವರ ದೃಷ್ಟಿಗೆ ನೀತಿವಂತನಾಗಿ ನಡೆಯಲಿಲ್ಲ, ಪಶ್ಚಾತ್ತಾಪ ಪಡಲಿಲ್ಲ, ತನ್ನ ಪಾಪವನ್ನು ಅರಿಕೆ ಮಾಡಲಿಲ್ಲ. ಇದರಿಂದ ನಾವು ಕಲಿಬೇಕಾದದ್ದು ಏನಂದ್ರೆ, ನಮ್ಮ ಪಾಪಗಳನ್ನ ನಾವು ಅರಿಕೆ ಮಾಡಿ ಬಿಟ್ಟು ಬಿಡುವವರಾಗಿರಬೇಕು. ಹಲ್ಲೆಲೂಯಾ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಕುರಿತಾಗಿ ನಾವು ನೋಡೋಣ, ಪೇತ್ರನ ಕುರಿತಾಗಿ. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 61-62. ಯಾರಾದ್ರೂ ಗಟ್ಟಿಯಾಗಿ ಹೋದ್ರೆ ಕರೆದಿರೋದು. ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 61 ಮತ್ತು 62ನೇ ವಾಕ್ಯ. ಸ್ವಾಮಿಯು ಪೇತ್ರನನ್ನು ದೃಷ್ಟಿಸಿ ನೋಡಿದನು. ಪೇತ್ರನು, ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಬರೆಯನೆಂಬುದಾಗಿ ಹೇಳಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಆಗ್ತಾನೆ. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಏನ್ ಮಾಡ್ತಾ ಇದ್ದಾನೆ? ವ್ಯಥೆ ಪಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ. ಅಯ್ಯೋ, ನನ್ನ ಸ್ವಾಮಿ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಲ್ಲ ನಾನು ಅಂತ ನೆನೆಸ್ಕೊಳ್ತಾ ಇದ್ದಾನೆ. ಏನೇನು ನೆನೆಸ್ಕೊಂಡಿರ್ಬೋದು ಹೇಳ್ರಿ? ನನಗಿರೋ ನಾಲೆಜ್ ಪ್ರಕಾರ ಪೇತ್ರನು ಸಮುದ್ರದಲ್ಲಿ ಮುಳುಗಿ ಹೋಗುವಾಗ ಸ್ವಾಮಿ ಕಾಪಾಡು ಅಂತ ಹೇಳಿದಾಗ ಕೈ ಹಿಡಿದಿರ್ತಾನೆ, ಅದನ್ನ ನೆನೆಸ್ಕೊಳ್ತಾನೆ. ಮತ್ತೆ ಪೇತ್ರನದೊಂದು ಕ್ಯಾರೆಕ್ಟರ್ ಇತ್ತು. ಅವನ ಗುಣ ಏನಂದ್ರೆ ದುಡುಕಿನ ಸ್ವಭಾವ. ಪೇತ್ರನಿಗೆ ಎಂತ ಸ್ವಭಾವ ಇತ್ರಿ? ದುಡುಕಿನ ಸ್ವಭಾವ. ಈ ಬೈಬಲ್ ಹಿಸ್ಟ್ರಿ ತೆಗೆದು ಅಧ್ಯಯನ ಮಾಡ್ತಕ್ಕಂಥ ವಿಜ್ಞಾನಿಗಳು ಕೂಡ ಇದ್ದಾರೆ, ಜ್ಞಾನಿಗಳು, ಪಂಡಿತರು ಅಂತಾರೆ. ಬೈಬಲ್ ಪಂಡಿತರು ಏನ್ ಹೇಳ್ತಾರಂದ್ರೆ, ಒಂದ್ಸಾರಿ ಯೇಸು ಸ್ವಾಮಿ ಏನ್ ಹೇಳಿದ್ರಂದ್ರೆ, ಎಲ್ಲರೂ ನನ್ನ ಕಲ್ಲು ತಗೊಂಬರಪ್ಪ ಅಂತ ಹೇಳ್ತಾರೆ. ಅವಾಗ ಪೇತ್ರ ಏನ್ ಮಾಡ್ತಾನೆ, ಒಂದು ಸಣ್ಣ ಕಲ್ಲು, ಚೂರು ಇಷ್ಟೇ. ಎಲ್ಲರೂ ಸಾಮಾನ್ಯವಾಗಿ ಇಷ್ಟು ದಪ್ಪ ಕಲ್ಲು ಅಥವಾ ನಮಗೆ ಆಗುವಷ್ಟು ಒಂದು ಇಷ್ಟು ದಪ್ಪನೋ ದೊಡ್ಡದಾಗಿ ತಗೊಳ್ತಾರೆ. ಒಂದು ನೀವು ಕೈಯಲ್ಲಿ ಒಂದು ಸಣ್ಣ ಭಾರ ಇರುವಷ್ಟು ಕಲ್ಲು ತಗೊಳ್ತಾರೆ. ಅವಾಗ ಒಂದ್ ಕಡೆ ಹೋಗಿ ಯೇಸು ಸ್ವಾಮಿ ಅವ್ರನ್ನ ಕರ್ಕೊಂಡು ಕೂತ್ಕೊತಾರಂತೆ. ಕೂತ್ಕೊಂಡು ಯಾರ್ಯಾರ ಕೈಯಲ್ಲಿ ಕಲ್ಲುಗಳಿದಾವಲ್ಲ ಅವ್ರಿಗೆ ಅಷ್ಟಷ್ಟು ರೊಟ್ಟಿ ಮಾಡಿಕೊಡ್ತಾರೆ. ಕಲ್ಲು ಹೋಗಿ ರೊಟ್ಟಿ ಮಾಡಿಕೊಡ್ತಾರೆ, ಅದನ್ನ ಎಲ್ಲರೂ ತಿಂತಾರೆ, ಅವ್ರಿಗೆ ತೃಪ್ತಿ ಆಗುವಷ್ಟು ಸಿಗ್ತದೆ. ಪೇತ್ರನಿಗೆ ಇಷ್ಟ ಇರ್ತದೆ. ಅವಾಗ ಒಂದು ದುಃಖ ಪಡ್ತಾನೆ, ಅಯ್ಯೋ ನನಗೆ ಇಷ್ಟೆಲ್ಲ ಗೊತ್ತಾಗಿತ್ತು, ದೊಡ್ಡ ಕಲ್ಲು ತಗೊಂಡಿದ್ದ. ಆಮೇಲೆ ಊಟ ಮಾಡಿದಾದ್ಮೇಲೆ ಯೇಸು ಸ್ವಾಮಿ ಹೇಳ್ತಾರಂತೆ, ಎಲ್ಲರೂ ಇನ್ನೊಂದು ಕಲ್ಲು ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ಎಲ್ಲರೂ ಮೊದಲೇನು ತಗೊಂಡಿರಲ್ಲ, ಇಷ್ಟು ದಪ್ಪನ ಅಂತ ನೀಗೋಷ್ಟು, ಒಂದು ಕೈಯಲ್ಲಿ ಹಿಡಿಯೋಷ್ಟು, 2 ಕೈಯಲ್ಲಿ ಹಿಡಿಯೋಷ್ಟು ತಗೊಂಡ್ಬರ್ತಾರೆ. ಪೇತ್ರ ಮಾತ್ರ ಏನ್ ಮಾಡ್ತಾರೆ ಗೊತ್ತ್ರಿ? ಆ ಕಲ್ಲು ಒಗಿತಾರಲ್ಲ, ದೊಡ್ಡ ಎತ್ತಿ ಮಾಡಿ ಒಗಿತಾರಲ್ಲ, ಅಲ್ವಾ? ಪ್ರತಿ ದೊಡ್ಡ ಕಲ್ಲು ಒಂದು ವಾರ ಹೊತ್ಕೊಂಡು ಸ್ವಾಮಿ ಸಲ ನನಗೆ ಕೊಟ್ಟರೆ ಎಲ್ಲರಿಗೂ ಅದೇ ಊಟ ಆಗ್ಬೇಕು, ಈ ರೀತಿ ಯೋಚನೆ ಮಾಡಿ ದೊಡ್ಡ ಕಲ್ಲನ್ನು ತಗೊಂಡು ಒದ್ದಾಡಿಕೊಂಡು ಹೋಗ್ತಾನಂತೆ. ಒದ್ದಾಡಿಕೊಂಡು ಹೋದಾದ್ಮೇಲೆ ಒಂದು ನದಿಗೆ ಬರ್ತಾರಂತೆ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರಂತೆ, ಈ ಕಲ್ಲು ಅದಕ್ಕೂ ಯೂಸ್ ಮಾಡೋದ್ ಬೇಡ, ಅದನ್ನ ನೀರಲ್ಲಿ ಹೋಗ್ಬಿಟ್ರು ಎಷ್ಟು. ಅವಾಗ ಪೇತ್ರನಿಗೆ ಹೆಂಗಾಗಿರ್ಬೋದು? ಅಲ್ಲ ಸ್ವಾಮಿ ಹಿಂಗ್ ಮಾಡಿ ಹುಗಿ ಅಂತ ಹೇಳ್ತಾರಂದ್ರೆ ನಾನು ಇಷ್ಟ ತಗೊಂಡ್ಬರ್ತೀನಿ. ಅಂದ್ರೆ ಪೇತ್ರ ದುಡುಕಿನ ಸ್ವಭಾವದ ವ್ಯಕ್ತಿ. ಆದ್ರೆ ಇಲ್ಲಿ ದುಡುಕಿದ ಸ್ವಾಮಿ ಯಾರು ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟು, ಅಂದ್ರೆ ಯೇಸು ಸ್ವಾಮಿ ಜೊತೆ 3.5 ವರ್ಷ ಟ್ರೈನಿಂಗ್ ಆಗಿದೆ. ಸ್ವತಃ ಯೇಸು ಕ್ರಿಸ್ತನೇ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಪೇತ್ರನಿಗೆ ಮತ್ತು 12 ಶಿಷ್ಯರಿಗೆ. ಇಷ್ಟು ತರಬೇತಿ ಪಡೆದಂತ ವ್ಯಕ್ತಿ ಮನೆಯದಾಗ ಯೇಸು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ದ. ಆಮೇಲೆ ಆತನಿಗೆ ಸ್ವಾಮಿ ಆತನ ಮುಖ ನೋಡಿದಾಗ ಅವನಿಗೆ ಅರಿವಾಯಿತು, ನಾನು ಮಾಡಿದ ತಪ್ಪಾಯ್ತು ಎಂಬುದಾಗಿ. ಅವಾಗ ಅವನು ಪಶ್ಚಾತ್ತಾಪ ಪಡ್ತಾನೆ, ಅಳ್ತಾನೆ. ಹಲ್ಲೆಲೂಯಾ. ನಾವು ಪಶ್ಚಾತ್ತಾಪ ಪಡುವ ವ್ಯಕ್ತಿಗಳಾಗಿರ್ಬೇಕು. ಆಮೇಲೆ ಪಕ್ಕದಲ್ಲಿ ಹೇಳ್ರಿ, ನೀನು ಪಶ್ಚಾತ್ತಾಪ ಪಡೋದು ಒಳ್ಳೆಯದು ಅಂತ ಹೇಳ್ರಿ. ನಾವಿಲ್ಲಿ ಪೇತ್ರನಿಂದ ಒಂದು ವಿಷಯ ಕಲಿಬೇಕು. ನಮ್ಮಿಂದ ಏನಾದರೂ ತಪ್ಪಾಗಿಬಿಟ್ರೆ
ನಮ್ಮಲ್ಲಿ ಏನಿರ್ಬೇಕ್ರಿ? ಪಶ್ಚಾತ್ತಾಪ ಇರಬೇಕು, ಕ್ಷಮಿಸ್ಬೇಕು. ನಮ್ಮನ್ನು ನಾವು ಕ್ಷಮಿಸ್ಬೇಕು, ಬೇರೆಯವರನ್ನು ಕೂಡ ಕ್ಷಮಿಸ್ಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಅದಾದ್ಮೇಲೆ ಒಬ್ಬ ವ್ಯಕ್ತಿ ದೇವರಿಗಾಗಿ ನಿಂತುಕೊಂಡು ಪರಲೋಕದಿಂದ ಯೇಸು ಕ್ರಿಸ್ತರಿಂದ ಗೌರವ ಹೊಂದಿದಂತ ವ್ಯಕ್ತಿ ಇದ್ದಾರೆ. ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಯೇಸು ಸ್ವಾಮಿ ಎದ್ದು ನಿಂತು ವಿತ್ ರೆಸ್ಪೆಕ್ಟ್ ಗೌರವಪೂರ್ವಕವಾಗಿ ಕರೆದರು ಎಂಬುದಾಗಿ ಬರಲಿಲ್ಲ. ಒಂದೇ ಒಂದು ಜಾಗದಲ್ಲಿ ಬರೆದಿದ್ದಾರೆ, ಅದನ್ನು ಓದ್ಬಿಡೋಣ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55-56. ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ತಪ್ಪುಗಳಿದರು. ಆದರೆ ಅವನು ಪರಿತಾಪಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡೆ ನಿಂತಿದ್ದ ಯೇಸುವನ್ನು ಕಂಡು, ಅಹೋ, ಆಕಾಶವು ತೆರೆಯುವುದನ್ನು ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದರು. ಓಕೆ, ಹಲ್ಲೆಲೂಯಾ. ಇಲ್ಲಿ ಏನಿದೆ 55ನೇ ವಾಕ್ಯದಲ್ಲಿ, ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಪದಗಳಲ್ಲಿ ನಿಂತಿದ್ದ ಯೇಸುವನ್ನು ಕಂಡನು. ಸ್ತೆಫನನು ಮರಣ ಹೊಂದುವಾಗ ಸ್ವತಃ ಯೇಸು ಕ್ರಿಸ್ತನೇ ಎದ್ದು ನಿಂತ್ಕೊಂಡು ವೆಲ್ಕಮ್ ಮಾಡ್ತಾ ಇದ್ದಾರೆ. ಯಾರು ವೆಲ್ಕಮ್ ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯೇ ಎದ್ದು ನಿಂತ್ಕೊಂಡು ಗೌರವ ಕೊಟ್ಟು ಆತನಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ನಂಬಿಗಸ್ತನಾಗಿದ್ದ.